ಮಫ್ಲರ್ ಅಥವಾ ಸ್ಕಾರ್ಫ್, ಚಳಿಗಾಲದಲ್ಲಿ ತಲೆಗೆ ಕಟ್ಟುವ ಈ ಸ್ಕಾರ್ಫನ್ನು ನಾನು ಈ ದಿನ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಟ್ಟಿಂಗಲ್ಲಿ ಹಾಕೋದು. ನಿಟ್ಟಿಂಗ್ ಬೇಸಿಕ್ ಮಾದರಿಯನ್ನು ಈ ಹಿಂದಿನ ವಿಡಿಯೋದಲ್ಲಿ ಕಲಿಸಿದ್ದೀನಿ. ಈಗ ಡೈರೆಕ್ಟ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೋಡಿ ಇದು ನಿಟ್ಟಿಂಗಲ್ಲಿ ಹೆಣ್ದಿರೋದು. ಎರಡು ನೀಡಲಿರುತ್ತೆ ನೋಡಿ, 2 ನೀಡಲ್ಲು. ಈ ನೀಡಲಿಂದ ಈ ನೀಡಲಿಗೆ ಪಾಸ್ ಮಾಡ್ಕೊಳ್ಳೋದಾದರೆ ಈ ಭಾಗ ಬರುತ್ತೆ. ಇನ್ನೊಂದು ಸಲ ಈ ನೀಡಲಿಂದ ಈ ನೀಡಲಿಗೆ ಪಾಸ್ ಮಾಡೋದಾದರೆ ಇನ್ನೊಂದು ಕಡೆ ಬರುತ್ತೆ. ಇದು ಫುಲ್ಲು ಜಡೆನೇ ಎಣ್ದಿದ್ದೀನಿ, ಅಂದರೆ ನಿಟ್ಟಿಂಗಲ್ಲಿ ಪರ್ಲ್ ಎಣ್ದಿದ್ದೀವಿ, ಆದ್ದರಿಂದ ಈ ರೀತಿ ಬರೆದಿದೆ. ಚೈನ್ ಎಣಿದ್ರೆ ಚೈನ್ ಥರ ಡಿಸೈನ್ ಬರುತ್ತೆ. ನಾವು ಒಂದು ಕಡೆ ಚೈನು ಒಂದು ಕಡೆ ಪರ್ಲು ಎಣಿತೀವಿ. ಇದರಲ್ಲಿ ನಾವು ಕನ್ನಡದಲ್ಲಿ ಗಂಟು ಅಂದರೆ ಪರ್ಲು, ಚೈನ್ ಅಂದರೆ ಜಡೆ. ಅದನ್ನು ನಾನಿವಾಗ ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇದನ್ನು ನೋಡಿ, ಎರಡೂ ಕಡೆನೂ ಇದಕ್ಕೆ ಗಂಟನ್ನೇ ಹಾಕೊತ ಬರ್ತೀನಿ. ಚೈನ್ ಡಿಸೈನ್ ಹಾಕಲ್ಲ, ಬರೀ ಗಂಟು. ಎರಡೂ ಕಡೆ ಬ್ಯಾಕು ಫ್ರಂಟು ಎರಡೂ ಕಡೆ ನೋಡಿ, ಈ ಕಡೆನೂ ಗಂಟು ಹಾಕ್ತೀನಿ, ಈ ಕಡೆನೂ ಗಂಟು ಹಾಕ್ತೀನಿ. ಆದ್ದರಿಂದ ಇದು ಒಂದೇ ಡಿಸೈನ್ ಬರುತ್ತೆ ನೋಡಿ. ಈ ಕಡೆನೂ ಗಂಟು, ಈ ಕಡೆನೂ ಗಂಟು. ಈಗ ನೆಕ್ಸ್ಟ್ ರಿಂಗ್ ತಗೊಳ್ತೀನಲ್ಲ, ಇಲ್ಲೂ ಕೂಡ ಗಂಟೆ ಹಾಕ್ತೀನಿ. ನೋಡಿ, ಇಷ್ಟುದ್ದಾಗಿದೆ. ಇದು ನೋಡಿ ಎಷ್ಟು 5 ಇಂಚಸ್ ಆಗಿದೆ. ಇವಾಗ ಇನ್ನೊಂದು 5 ಇಂಚಸ್ ಆದರೆ ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ನೋಡಿ ಇಲ್ಲಿಂದ ಇಲ್ಲಿಗೆ 5 ಇಂಚಸ್ ಆಗಿದೆ. ನೋಡಿ, ಇದು ಎರಡೂ ಕಡೆ ಜಡೆ ಎಣೆದು ಇಷ್ಟುದ್ದ ಆಗಿದೆ ನೋಡಿ. ಟೋಟಲಿ 10 ಇಂಚ್ ಇದೆ. ಒಂದು ಸ್ವಲ್ಪ ಇದಾಗಿರುತ್ತೆ, ಒಂದು ಸ್ವಲ್ಪ ಇದು ಎಕ್ಸ್ಪೆಂಡ್ ಮಾಡಿದರೆ ನೋಡಿ 10 ಇಂಚು. ಓಕೆ, ಈಗ ನೋಡಿ 4 ರಿಂಗ್ ಇದೆ. ಇದನ್ನು ನಾವು ಈಗ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಈಗ ಇದು ಮಫ್ಲರ್ ತಾನೇ, ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗಬೇಕು, ತಲೆಗಿಡಿಸೋ ಅಷ್ಟು. ಅದನ್ನು ಯಾವ ರೀತಿ ಅಂತ ಹೇಳ್ತೀನಿ. ಒಂದೊಂದು ಲೈನಿಗೆ ಒಂದೊಂದು ರಿಂಗು ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಈ ಕಡೆ ಒಂದು ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಈಗ ಅದೇ ಯಾವ ರೀತಿ ಅಂತಂದರೆ ನೋಡಿ, ಇದು ಹೀಗಿದೆಯಲ್ಲ, ಮೊದಲನೇ ಸತಿ ನಾನು ಜಾಸ್ತಿ ಹಾಕಿದ್ನಲ್ಲ ಆ ಥರ ಹೀಗೆ ತೆಕ್ಕೊಂಡು ಅದನ್ನು ಇದಕ್ಕೆ ಹಾಕೋಬೇಕು. ಇವಾಗ ಒಂದು ಜಾಸ್ತಿ ಆಯಿತು, ಇಲ್ಲಿ ರಿಂಗು ಒಂದು ಜಾಸ್ತಿ ಆಯಿತು. ಇವಾಗ ಹಿಂಗೆ ಜಾಸ್ತಿ ಆಗಿದೆಯಲ್ಲ, ಇದು ನಾವು ಗಂಟು ಹಾಕೋದ್ರಿಂದ ಈ ಕಡೆ ಒಂದು ಜಾಸ್ತಿ ಮಾಡ್ಕೊಂಡಿದ್ದೀವಿ, ಆಮೇಲೆ ಈ ಕಡೆ ಒಂದು ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಸೇಮ್ ಇದೇ ಥರ ನೋಡಿ. ಆಲ್ರೆಡಿ 4 ಆಯಿತು. ಒಂದು ಜಾಸ್ತಿ ಮಾಡ್ಕೊಂಡಿದ್ದೀವಿ, 3 ರಿಂಗ್ ಹಾಕಿದ್ದೀವಿ, ಇನ್ನೊಂದು ರಿಂಗ್ ಇದೆ. ಇವಾಗ ಇದರಲ್ಲಿ ಒಂದು ರಿಂಗು ಜಾಸ್ತಿ ಮಾಡ್ಕೋಬೇಕು. ನೋಡಿ, ಇದು ಒಂದು ರಿಂಗ್ ಜಾಸ್ತಿ ಮಾಡ್ಕೊಂಡಿದ್ದೀನಲ್ಲ, ಟೋಟಲಿ 6 ರಿಂಗ್ ಆಯಿತು. ಒಂದು ಲೈನಲ್ಲಿ 2 ರಿಂಗ್ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಆ ಕಡೆದೊಂದು ಈ ಕಡೆದೊಂದು. ಈಗ ಈ ಸಲ ಇಲ್ಲಿ ಹಾಗೆ ಎಣಿಬೇಕು. ಒಂದು ಲೈನಲ್ಲಿ 2 ರಿಂಗ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಈಗ ಯಾವುದನ್ನು ಜಾಸ್ತಿ ಮಾಡ್ಕೋಬಾರ್ದು, ಹಾಗೆ ಎಣಿಬೇಕು. 6 ರಿಂಗನ್ನು 6 ರಿಂಗೆ ಎಣಿಬೇಕು. ಅದರ ನೆಕ್ಸ್ಟ್ ಲೈನು 2 ರಿಂಗ್ ಜಾಸ್ತಿ ಮಾಡಿಕೊಂಡ್ರೆ 8 ರಿಂಗ್ ಆಗುತ್ತೆ ಟೋಟಲ್.
5 6 ರಿಂಗನ್ನು 6 ರಿಂಗ್ನೇ ಮಾಡ್ಕೊಂಡಿದ್ದೀವಿ ಈ ಸಲ ನೋಡಿ. 6 ರಿಂಗನ್ನು 6 ರಿಂಗೇ ಮಾಡ್ಕೊಂಡಿದ್ದೀವಿ ನೋಡಿ. 6 ರಿಂಗ್ ಇದೆ. ಈಗ ನೆಕ್ಸ್ಟ್ ಎರಡನ್ನು ಜಾಸ್ತಿ ಮಾಡ್ಕೋಬೇಕು. ಈ ಕಡೆ 1 ರಿಂಗ್ ಜಾಸ್ತಿ ಮಾಡ್ಕೋಬೇಕು, ಈ ಕಡೆ 1 ರಿಂಗ್ ಜಾಸ್ತಿ ಮಾಡ್ಕೋಬೇಕು. ನೋಡಿ ಇದು ಒಂದು ಸ್ವಲ್ಪ ಜಾಸ್ತಿ ಆಯಿತು. ಈ ಕಡೆ 1 ರಿಂಗು, ಈ ಕಡೆ 1 ರಿಂಗು. ಈಗ ಅದೇ ರೀತಿ ಇನ್ನೆರಡು ರಿಂಗ್ ಜಾಸ್ತಿ ಮಾಡ್ಕೋಬೇಕು ಈ ಲೈನಲ್ಲಿ. ಸೇಮ್ ಅದೇ ಥರ ಹೀಗೆ 1 ರಿಂಗ್ ತೊಗೊಂಡ್ಬಿಟ್ಟು ಅದಕ್ಕೆ ಹಾಕ್ಕೋಬೇಕು. ಒಂದು ರಿಂಗ್ ಜಾಸ್ತಿ ಮಾಡ್ಕೊಂಡು ಓಕೆ. ಇವಾಗ ಸೇಮ್ ಅದೇ ಥರ ಹಾಕೊಂಡ್ಬರ್ಬೇಕು. ಗಂಟೆ ಹಾಕೊಂಡ್ಬರ್ಬೇಕು. ನೋಡಿ 1 ರಿಂಗ 2 ರಿಂಗ್ ಆಗುತ್ತೆ. ಇವಾಗ ಈ ಲಾಸ್ಟ್ ರಿಂಗಲ್ಲಿ ಮತ್ತೊಂದು ರಿಂಗ್ ಜಾಸ್ತಿ ಮಾಡ್ಕೊಂಡು ನೋಡಿರಿ. ನೋಡಿ ಇದು 4 4 8 10 ರಿಂಗ್ ಆಗಿದೆ. ಇದರಲ್ಲಿ ಇನ್ನೂ 2 ರಿಂಗು ಇಲ್ಲೊಂದು ರಿಂಗ್ ಜಾಸ್ತಿ ಮಾಡಬೇಕು, ಇಲ್ಲೊಂದು ರಿಂಗ್ ಜಾಸ್ತಿ ಮಾಡಬೇಕು. ಅದನ್ನು ಯಾವ ರೀತಿ ಹೇಳ್ಕೊಡ್ತೀನಿ. ಇದರಲ್ಲಿ 4 ಇದ್ದಿದ್ದು 6 ಮಾಡಿದ್ವಿ, 6 ಮಾಡಿದ್ದು 8 ಮಾಡಿದ್ವಿ, 8 ಮಾಡಿದ್ದು 10 ಮಾಡಿದ್ವಿ. ಈಗ 12 ಆಗುತ್ತೆ. 1 ರಿಂಗ್ ಜಾಸ್ತಿ ಮಾಡ್ಕೋಬೇಕು ಓಕೆ. ನೋಡಿ ಹೀಗೆ ತೆಕ್ಕೊಂಡು 1 ರಿಂಗನ್ನು ಮತ್ತೆ ಹಾಕ್ಕೋಬೇಕಲ್ಲಿ. ಈಗ 1 ರಿಂಗ್ ಜಾಸ್ತಿ ಆಯಿತು. 1 ರಿಂಗ್ ಜಾಸ್ತಿ ಆದಮೇಲೆ ಮತ್ತೆ ನಾವು ಗಂಟು ಹಾಕೊಂಡ್ಬರ್ಬೇಕು. ನೋಡಿ ಇದು ಲಾಸ್ಟ್ ರಿಂಗ್ ಬಂತಲ್ಲ. ಈಗ 1 ರಿಂಗ್ ಜಾಸ್ತಿ ಮಾಡ್ಕೊಳ್ಳೋಣ. ಇದರಿಂದ ಹಿಂಗೊಂದು ರಿಂಗ್ ತೊಗೊಂಡು ಮತ್ತೆ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಈ ಕಡೆ ಒಂದು ಜಾಸ್ತಿ ಆಯಿತು. ಈಗ ಮತ್ತೆ ಉಲ್ಲನ್ನು ಈ ಥರ ತಗೊಂಡ್ಬಂದು ಗಂಟು ಹಾಕಬೇಕಲ್ಲ. ಈಗ ನೋಡಿ 12 ರಿಂಗ್ ಆಯಿತು. ನೋಡಿ 4 4 8 4 12 ರಿಂಗ್ ಆಯಿತು. ಈಗ ಸೀದಾ ಹಾಗೆ ಹಾಕ್ಕೊಂಡು ಹೋಗ್ಬೇಕು. 12 ರಿಂಗೆ ಹಾಕ್ಕೊಂಡು ಹೋಗ್ಬೇಕು. ಅದ್ರ ನೆಕ್ಸ್ಟ್ ಲೈನಿಗೆ 2 ರಿಂಗ್ ಆ ಕಡೆ ಒಂದು ಈ ಕಡೆ ಒಂದು ಜಾಸ್ತಿ ಮಾಡ್ಕೊಬೇಕು. ಅವಾಗ 14 ಆಗುತ್ತೆ. ಇದೇ ರೀತಿ 1 ಲೈನಿಗೆ 2 ಹಾಕ್ಕೊಂಡು ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಅದು ಎಷ್ಟು ಲೈನಿಗೆ ಅಂದರೆ ಇಲ್ಲಿ 4 ಇಂಚು ಬರೋ ತನಕ ಆ ಥರ ಮಾಡ್ಕೊಬೇಕು. ಈ ಎಂಡ್ಗೆ 4 ಇಂಚು ಬರಬೇಕು. ಅಲ್ಲಿವರೆಗೂ ನಾವು ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಈ ತಲೆ ಉದ್ದ ಇರುತ್ತಲ್ಲ, ಆ ಉದ್ದ ಸರಿಯಾಗುವಷ್ಟು ರಿಂಗ್ ಬರಬೇಕು. ಅಷ್ಟನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಅದನ್ನು ಎಷ್ಟಾಗುತ್ತೆ ಏನು ಅಂತ ನಾನು ಲೆಕ್ಕಾಚಾರ ಮಾಡಿ ಹೇಳ್ತೀನಿ ಮುಂದೆ. ಇವಾಗ ಇದೇ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಜಾಸ್ತಿ ಮಾಡ್ಕೊಂಡು ಹೋಗೋದು ಗೊತ್ತಾಯ್ತಲ್ಲ. ಓಕೆ. ನೋಡಿ ಇದಿಷ್ಟಾಗಿದೆ. ಪ್ರತಿ ಲೈನಿಗೂ 2 ಲೈನಿಗೆ 1 ಸಲ 1 ಲೈನಿಗೆ ಆ ಕಡೆ ಒಂದು ಈ ಕಡೆ ಒಂದು ಜಾಸ್ತಿ ಮಾಡ್ಕೊಂಡಿದ್ವಿ. ಇನ್ನೊಂದು ಲೈನು ಫುಲ್ ಹಾಗೆ ಹಾಕ್ಕೊಂಬರೋದು. ಮತ್ತು ಇನ್ನೊಂದು ನೆಕ್ಸ್ಟ್ ಲೈನ್ಗೆ ಆ ಕಡೆ ಒಂದು ಈ ಕಡೆ ಒಂದು ಜಾಸ್ತಿ ಮಾಡಿಕೊಂಡು ಇಷ್ಟ ಆಗಿದೆ. ಇವಾಗ ಇದರಲ್ಲಿ 6 ಡಿವೈಡ್ ಮಾಡ್ಕೊಳ್ತೀನಿ. ನೋಡಿ ಇದು 6ಕ್ಕೆ ಈಗ ಒಂದು ಡಿಸೈನು ಡೈರೆಕ್ಟ್ ಹೇಳ್ಕೊಟ್ಬಿಡ್ತೀನಿ. ಆದ್ದರಿಂದ ನೋಡಿ ಇದು 6 ಇದು 6 ಇದೇ ಥರ 6 ಗ್ರೂಪ್ ಮಾಡಿಕೊಂಡು ಫುಲ್ ಆಗಿದೆ. 3 3 6 3 3 6 3 3 6 3 3 6 3 3 6 3 3 6 ಹಿಂಗೆ 6 ಗ್ರೂಪ್ ಆಗಿದೆ.
ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನೇ ಹೆಣಿಯೋದು. ನೋಡಿ ಇಲ್ಲಿ 6 ರಿಂಗು, ಮೊದಲನೇ 6 ರಿಂಗನ್ನು ಈ ಕಡ್ಡಿ ಮೇಲೆ ದಾರ ಹಾಕ್ಕೊಳ್ತೀವಲ್ಲ ಅದನ್ನು 2 ಸಲ ಹಿಂಗೆ ಹಾಕ್ಕೋಬೇಕು. ಓಕೆ, 2 ಸಲ ಹಾಕ್ಕೊಂಡು ಹಿಂಗೆ ತೊಗೋಬೇಕು. ಅದು ಡಬಲ್ ರಿಂಗ್ ಬಂದಂಗೆ ಬರುತ್ತೆ. ಓಕೆ, ಇದೇ ಥರ 6 ರಿಂಗನ್ನು ಹಾಕ್ಕೋಬೇಕು. ನಾವು 2 ಸಲ ಕಡ್ಡಿಗೆ ಸುತ್ತಬೇಕು. ನೋಡಿ 2 ಸಲ ಸುತ್ತಿದ್ದು ಬರುತ್ತೆ, ಅದನ್ನು ಬಿಡಬೇಕು. ನೋಡಿ 2 ಸಲ ಸುತ್ಕೊಂಡಿದ್ದೀನಿ. ಇದು 3 ರಿಂಗ್ ಆಯಿತು. ಇದು 1 2 3. ನಾಲ್ಕು, 5. ನೋಡಿ ಇದನ್ನು ತಗೊಂಡು 2 ಸಲ, ಒಂದು ಸತಿ ಹಾಕೊಂಡು ತೆಕ್ಕಂತಿದ್ವಲ್ಲ 2 ಸಲ ಸುತ್ತಿ ಹಿಂಗೆ ತೆಕ್ಕೊಳ್ಳಿ. ಇದು 6 ರಿಂಗು ಹೀಗಾಯ್ತಾ. ಈಗ ನೆಕ್ಸ್ಟ್ 6 ರಿಂಗ್ ಮಾಮೂಲಿ ಸಾದಾ ಹಾಕಬೇಕು. ಓಕೆ, ಒಂದು, 2, 3, 4, 5, 6. ಆರಾಯಿತು. ನೋಡಿ ಇದು ಸಿಂಗಲ್ ಇರೋದು 6, ಡಬ್ಬಲ್ ಇರೋದು 6. ಈಗ ಮತ್ತೆ ಇನ್ನು ಇವಾಗ ನೋಡಿ ಈ ರೀತಿ ಬಂತು. ಈ ರೀತಿ ಬಂತು ನೋಡಿ. ಇಲ್ಲಿ ಡಬಲ್ ಮಾಡ್ಕೊಂಡಿದ್ದ ಹತ್ರ ಹೋಲ್ ದೊಡ್ಡದಿದೆ, ಚಿಕ್ಕದು ಮಾಡ್ಕೊಂಡಿದ್ದ ಹತ್ರ ಹೋಲ್ ಕಡಿಮೆ ಇದೆ. ಇಲ್ಲಿ ಹೋಲ್ ಇದೆ, ಇಲ್ಲಿ ಹೋಲ್ ಇಲ್ಲ, ಆ ಥರ. ಓಕೆ, ಈಗ ಮಾಮೂಲಿ ಅಷ್ಟನ್ನು ಸಿಂಗಲ್ಲೇ ಹಾಕ್ಕೊಂಡು ಬರಬೇಕು. ನೋಡಿ ಇಲ್ಲಿ
ಡಬ್ಬಲ್ ಇದ್ರೂ ಕೂಡ ಇದು ಒಂದೇ ಬರೋದು ರಿಂಗು, 2 ರಿಂಗನ್ನು ಸೇರಿಸ್ಕೊಬಾರ್ದು. ಇದು ನೋಡಿ, ಇದು ಡಬ್ಬಲ್ ಹಿಂಗೆ ಸುತ್ಕೊಂಡಿದೆ ಅಷ್ಟೇ. ಇದು ಇದಕ್ಕೆ ಸೂಜಿಗೆ ಸುತ್ಕೊಂಡಿದೆ, ಈ ನೀಡಲ್ಗೆ ಸುತ್ಕೊಂಡಿದೆಯಲ್ಲ, ಇದು ಒಂದೇ ಬರೋದು. ಒಂದು ತಗೊಂಡು ಹಿಂಗೆ ಹಾಕ್ಬೇಕಷ್ಟೆ, ಅದನ್ನು ಹೇಳ್ಕೊಂಡ್ರೆ ಅದು ಪಾಸ್ ಆಗುತ್ತೆ ಅಷ್ಟೆ. ಒಂದೇ ತಗೊಳ್ಳೋದು, ಡಬ್ಬಲ್ ಇರುತ್ತೆ ಮಾತ್ರ. ಅದ್ರ ಜೊತೆ ಇದು ಎಷ್ಟಿತ್ತು ಅಷ್ಟೇ ಹಾಕೊಂಡ್ಬಂದಿದ್ದೀವಿ. ಆದರೆ ನೋಡ್ರಿ, ಇಲ್ಲಿ ಡಿಸೈನು ಕಾಣುತ್ತೆ. ಓಕೆ, ನೋಡಿ, ಇಲ್ಲಿ 6 ದೊಡ್ಡದಿದೆ, ಇಲ್ಲಿ 6 ದೊಡ್ಡದಿದೆ, ಇಲ್ಲಿ 6 ದೊಡ್ಡದಿದೆ, ಇಲ್ಲಿ 6 ದೊಡ್ಡದಿದೆ, ಆ ಥರ ಬರುತ್ತೆ. ಈಗ ನಾವು ಇದಕ್ಕೆ ಮ್ಯಾಚಿಂಗು ಕಾಂಟ್ರಾಸ್ಟ್ ಹುಲ್ಲನ್ನು ತೊಗೊಳ್ತೀನಿ. ನೋಡಿ, ಈ ಹುಲ್ಲನ್ನು ತೊಗೊಳ್ತೀನಿ ಕಾಂಟ್ರಾಸ್ಟು. ಈಗ ಈ ಹುಲ್ಲನ್ನು ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ನೋಡಿ, ಈ ಹುಲ್ಲನ್ನು ಇರುತ್ತಲ್ಲ, ರೆಡ್ ಹುಲ್ಲನ್ನು ಹಾಗೆ ಇರುತ್ತೆ, ಅಲ್ಲೇ ಇರುತ್ತೆ. ಅದಕ್ಕೆ ಇದನ್ನು ವೈಟನ್ನು ಗಂಟು ಹಾಕೋಬೇಕು. ಇಲ್ಲಿ ಹೋದ ಲೈನಲ್ಲಿ ಡಬಲ್ ಹಾಕಿದ್ದೀವಿ, ಅದಕ್ಕೆ ಇಲ್ಲಿ ಸಿಂಗಲ್ ಹಾಕಬೇಕು. ಇವಾಗ ಒಂದು, ಎರಡು, ಮೂರು, 4, 5, 6. ನೋಡಿ, 6 ರಿಂಗನ್ನು ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ಹೋದ ಸಲ ಇಲ್ಲಿ ಹಾಗೆ ಹಾಕ್ಕೊಂಡಿದ್ದನ್ನು ಡಬಲ್ ಮಾಡ್ಕೋಬೇಕು. ಈ ಸಲ ಡಬಲ್ ಅಂದರೆ ಎರಡು ಸುತ್ತು ಸುತ್ತಬೇಕು. ನೀಡಲ್ಗೆ 2 ಸುತ್ತು ಸುತ್ತಿದರೆ ಈ ಥರ ಬರುತ್ತೆ. ನಾನು ಇದನ್ನು ಡಬಲ್ ಮಾಡ್ಕೋಬೇಕು. 3 ಆಯಿತು, 4, 5, 6 ಆಯಿತು. ನೋಡಿ, ಡಬಲ್ ಆಗಿರೋದು 6 ಆಯಿತು. ಈಗ ಮತ್ತೆ ಸಿಂಗಲ್ 6 ಆಗುತ್ತೆ.
ಈಗ ಆ್ಯಸ್ ಇಟ್ ಈಸ್ ಇದೆಷ್ಟಿದೆ ಅಷ್ಟನ್ನೇ ಮಾಡ್ಕೊಂಬರ್ಬೇಕು, ಏನು ಮಾಡ್ಕೊಳ್ಳೋಂಗಿಲ್ಲ. ಈಗ ಡಬಲ್ ಇದ್ದಿದ್ದು ಡಬಲ್ ದಾರ ಥ್ರೆಡ್ ಕಾಣಿಸುತ್ತೆ, ಇದು ಸುತ್ಕೊಂಡಿರುತ್ತೆ ಅಷ್ಟೇ. ಹಾಕೋದು ಮಾತ್ರ ಇದೊಂದನ್ನೇ ಹಾಕ್ಕೋಬೇಕು. ಇದೊಂದನ್ನು ಹಾಕ್ಬಿಟ್ಟು ನೋಡಿ, ಇದೊಂದನ್ನು ಹಾಕ್ಬಿಟ್ಟು ಹಿಂಗೆ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿ ಬರುತ್ತೆ ನೋಡಿ. ಇದೊಂದನ್ನೇ ಹಾಕ್ಕೊಳ್ಳೋದು, ಅದನ್ನು ಎರಡನ್ನೂ ಬಿಟ್ಟು ಬಿಡಬೇಕು. ಒಂದನ್ನೇ ಹಾಕ್ಕೊಂಡು ಎರಡನ್ನು ಬಿಟ್ಬಿಡ್ಬೇಕು. ಅಂದರೆ ಒಂದನ್ನೇ ತಗೊಳ್ಳೋದು, ಎರಡನ್ನು ಬಿಡಬೇಕು. ನೋಡಿ 6ರಲ್ಲಿ 6 ರಿಂಗು ಬಂತು. ಇದು ನಿನ್ನ ಮಾಮೂಲಿ ಸಿಂಗಲ್ಲೇ ಇರುತ್ತೆ, ಇದನ್ನು 6 ತಗೋಬೇಕು. ಈಗ ವೈಟು ಉಲ್ಲನ್ ಮುಗೀತು. ಈಗ ಮತ್ತೆ ರೆಡ್ ಉಲ್ಲನ್ ತಗೋಬೇಕು. ಇದು ಹಾಗೇ ಇರುತ್ತೆ, ವೈಟು ಇಲ್ಲೇ ಇರುತ್ತೆ. ಈಗ ರೆಡ್ ಉಲ್ಲನ್ನು ನಾವು ತಗೋಬೇಕು ನಾವು. ಓಕೆ ನೋಡಿ, ಇಲ್ಲಿ ಸಿಂಗಲ್ ಇದೆ ನೋಡಿ. ಹೋದ ಸಲ ಇಲ್ಲಿ ಸಿಂಗಲ್ ಹಾಕ್ಕೊಂಡಿದ್ವಿ, ಇಲ್ಲಿ ಡಬ್ಬಲ್ ಹಾಕ್ಕೊಂಡಿದ್ವಿ. ಅದಕ್ಕೆ ಇವಾಗ ಇಲ್ಲಿ ಡಬ್ಬಲ್ ಹಾಕೋಬೇಕು, ಇಲ್ಲಿ ಸಿಂಗಲ್ ಹಾಕ್ಕೋಬೇಕು. ಓಕೆ ನೋಡಿ, ಇಲ್ಲಿ ಹೋದ ಸಲ ನೋಡಿ ಇಲ್ಲಿ ಡಬ್ಬಲ್ ಹಾಕ್ಕೊಂಡಿರೋದು ಜಾಸ್ತಿ ಉದ್ದ ಬಂದಿದೆ, ಇಲ್ಲಿ ಸಿಂಗಲ್ ಹಾಕ್ಕೊಂಡಿರೋದು. ಓಕೆ ಈಗ ಇಲ್ಲಿ ಡಬ್ಬಲ್ಲು ಅಂದರೆ 2 ಸುತ್ತು ಸುತ್ತಬೇಕು, ಇಲ್ಲಿ ಸಿಂಗಲ್ಲು ಒಂದೇ ಸುತ್ತು ಸುತ್ತಬೇಕು. ಓಕೆ
ನೋಡಿ ಈ ಲೈನ್ ಕಂಪ್ಲೀಟ್ ಆಯಿತು. ಈಗ ಮಾಮೂಲಿ ನಾವೇನು ಹಾಕ್ತೀವೋ ಅದೇ ಥರ ಹಾಕ್ಕೊಂಬರ್ಬೇಕು. ಓಕೆ, ನೋಡಿ ಇಲ್ಲಿ ಡಬಲ್ ಬಂದಿರೋದು ಜಾಸ್ತಿ ಬಂದಿದೆ, ಸಿಂಗಲ್ ಬಂದಿದೆ, ಡಬ್ಬಲ್ಲು ಸಿಂಗಲ್, ಡಬಲ್ ಸಿಂಗಲ್ ಇದೆ. ಈಗ ನಾನು ಮಾಮೂಲಿ ಹಾಕೋದನ್ನು ಈಗ ಇದಷ್ಟನ್ನು ಏನು ಚೈನ್ ಮಾಡ್ಕೊಳಂಗಿಲ್ಲ, ಸುಮ್ಮನೆ ಹಾಕ್ಕೊಂಬರೋದಲ್ವ, ಅದನ್ನು ಚೈನ್ ಸ್ಟಿಚ್ಚಲ್ಲಿ ಹಾಕ್ತೀನಿ. ಓಕೆ, ಇದುವರೆಗೂ ನಾವು ಹಾಕಿದ್ದೆಲ್ಲ ಬರೀ ಗಂಟು ಅಥವಾ ಪರ್ಲು. ಈಗ ನಾನು ಚೈನ್ ಸ್ಟಿಚ್ ಹಾಕ್ತೀನಿ, ಜಡೆ. ಈ ಲೈನಲ್ಲಿ ಅದೇ ರೀತಿ
ನೆಕ್ಸ್ಟ್ ಲೈನಿಗೆ ಮತ್ತೆ ನಾವು ವೈಟ್ ಬಿಟ್ಟು ರೆಡ್ ಹಾಕೋಬೇಕು. ವೈಟ್ ಫುಲ್ ಮುಗಿತು. ಈಗ ನೆಕ್ಸ್ಟ್ ಲೈನಿಗೆ ರೆಡ್ ಹಾಕೋಬೇಕು. ಓಕೆ, ಇದನ್ನು ಹಾಗೆ ಬಿಡಬೇಕು. ಈ ರೆಡ್ ತಗೋಬೇಕು. ಇಲ್ಲಿ ಡಬಲ್ ಹಾಕೋಬೇಕು ಫಸ್ಟು, ಆಮೇಲೆ ಸಿಂಗಲ್ ಹಾಕೋಬೇಕು. ಇದೇ ಥರ ಮಾಡ್ಕೊಂಬಂದರೆ ನೋಡಿರಿ ಈ ಥರ ಡಿಸೈನ್ ಬರುತ್ತೆ. ರೆಡ್ಡು ಜಾಸ್ತಿ ಬಂದಿದ್ದ ಹತ್ರ ವೈಟು ಕಡಿಮೆ ಬಂದಿತ್ತು, ಈ ರೀತಿ ಡಿಸೈನ್ ಬರುತ್ತೆ. ಓಕೆ, ಹಾಂ ನೋಡಿ, ಇದು ಒಳಭಾಗ, ಇದು ಮೇಲ್ಭಾಗ. ನೋಡಿ ಡಿಸೈನ್ ಈ ಥರ ಬಂದಿದೆ. ಈಗ ವೈಟ್ ಹಾಕಿದ್ದೀನಿ ನೋಡಿ, ರೆಡ್ ಜಾಯಿಂಟ್ ಮಾಡ್ಕೋಬೇಕು ಇವಾಗ. ಅದನ್ನು ಹಾಂ ನೋಡಿ, ಇಷ್ಟಾಗಿದೆ. ಇದು ಒಳಭಾಗ, ಇದು ಮೇಲ್ಭಾಗ, ಇದು ಡಿಸೈನ್ ಬಂದಿದೆ. ಒಂದು ಕ್ರೀಮ್ ಕಲರು, ಒಂದು ಆಯಿಲ್ ರೆಡ್, ಈ ಥರ ಇದು ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ವೈಟ್ ಆಗಿದೆ. ಈಗ ಈ ರೆಡ್ಡನ್ನು ತಗೋಬೇಕು. ಡಿಸೈನ್ ಈ ಥರ ಬರುತ್ತೆ. ಇದು ಟೋಟಲಿ ತಲೆ ಸುತ್ತ ಬರೋ ಅಷ್ಟು ಎಷ್ಟಾಗುತ್ತೆ ಅಂತಂದರೆ ನೋಡಿ, ಇವಾಗ ಎಷ್ಟು ಬಂದಿದೆ ಅಂದರೆ ಈಗ 5 ಇಂಚು ಬಂದಿದೆ. 5 ಇಂಚು ಅಂದರೆ 10-12 ಇಂಚು ಬರಬೇಕು ತಲೆ ಸುತ್ತ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರೋ ಅಷ್ಟನ್ನು ಈ ಡಿಸೈನ್ ಹೆಣೆದ್ಬಿಟ್ಟು ಆಮೇಲೆ ಇದೇ ಥರ ಆ ಕಡೆ ಲಾಸ್ಟಿಗೆ ಈ ಥರ ಕಟ್ಕೊಳ್ಳೋದಕ್ಕೆ ಈ ಥರ ಬಂದಿದೆ ಲಾಸ್ಟಿಗೆ. ಓಕೆ, ಡಿಸೈನ್ ಈ ಥರ ಬಂದಿದೆ. ಮೇಲ್ಭಾಗ ಇದು, ಒಳಭಾಗ ಇದು. ಓಕೆ, ಇಲ್ಲಿ ವೈಟಲ್ಲಿ ಡಬಲ್ ರಿಂಗ್ ಮಾಡಿದ್ದ ಹತ್ರ ಆಯಿಲ್ ರೆಡ್ಡಲ್ಲಿ ನಾವು ಇದನ್ನು ಮಾಡಬೇಕು, ಸಿಂಗಲ್ ರಿಂಗ್ ಮಾಡಬೇಕು ನೋಡ್ರಿ. ಇಲ್ಲಿ ಡಬಲ್ ರಿಂಗ್ ಮಾಡಿದ ಹತ್ರ ಸಿಂಗಲ್ ಮಾಡಬೇಕು ಈ ವೈಟಲ್ಲಿ. ಆ ಥರ ಮಾಡ್ಕೊಂಡೋದ್ರೆ ಇನ್ನು ಮೆಕ್ಕಿದ್ದು ಡಿಸೈನ್ ಮಾಡಿದ್ದು ಹಿಂಭಾಗದ ಲೈನಲ್ಲಿ ಸೇಮು ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ಕೊಂಬರೋದು, ಏನು ಚೇಂಜ್ ಮಾಡೋ ಹಂಗಿಲ್ಲ. ಮತ್ತು ನಾವು ಜಾಯಿಂಟ್ ಮಾಡ್ಕೊಳ್ತೀವಲ್ಲ ಇನ್ನೊಂದು ಕಲರು, ಆ ಇದರಲ್ಲಿ ಈ ಥರ ನಾವು ಡಿಸೈನ್ ಮಾಡ್ಕೊಂಡು ಹೋಗಬೇಕು. ಆವಾಗ ಈ ರೀತಿ ಬರುತ್ತೆ. ಓಕೆ, ಹಾಂ ನೋಡಿ, ಇಷ್ಟಾಗಿದೆ. ಇದು ವೈಟ್ ಲೈನು ಇವಾಗ ಆಲ್ರೆಡಿ 20 ಆಗಿದೆ. ಈಗ ಇನ್ನೊಂದು ಲೈನು ವೈಟ್ ಲೈನ್ ಹಾಕ್ತೀನಿ. ಆಮೇಲೆ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಲಾಸ್ಟ್ ಎಂಡ್ವರೆಗೂ ಈ ಥರ ಮಾಡ್ತೀನಿ. ಓಕೆ ನೋಡಿ, ಈಗ ರೆಡ್ಡು ವೈಟು ಎರಡು ಹೀಗೆ ಇದೆ. ನಾವು ಯಾವ ಸಲನೂ ರೆಡ್ಡು ವೈಟನ್ನು ಕಟ್ ಮಾಡ್ಕೊಂಡಿಲ್ಲ, ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ ಹಿಂಗೆ ಪಾಸ್ ಮಾಡ್ಕೊಂಡು ನೋಡಿ ಹೀಗೆ ಬಿಟ್ಕೊಂಡಿರ್ತೀನಿ. ಇವಾಗ ಇದನ್ನು ಈ ಥರ ಹಾಕ್ಕೊಂಡು ಈಗ ವೈಟನ್ನು ಜಾಯಿಂಟ್ ಮಾಡ್ಕೊಂಡು ಹೋಗ್ತೀನಿ. ಇದು ಒಂದು ಲೈನೇ ವೈಟ್ ಹಾಕೋದು, ಆಮೇಲೆ ಫುಲ್ ಆಯಿಲ್ ರೆಡ್ ಇದೆಯಲ್ಲ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಕ್ಲೋಸ್ ಮಾಡ್ತೀನಿ. ಅದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲಿಂದ 1ರಿಂದ ಜಾಸ್ತಿ ಮಾಡಿಕೊಂಡು ಮತ್ತೆ 4 ಕುಳಿಸ್ಕೊಂಡು ಆಮೇಲೆ ಮತ್ತೆ ಇಲ್ಲಿ ಪ್ರತಿ ಲೈನಿಗೂ 2 ಜಾಸ್ತಿ ಮಾಡ್ಕೊಂಬಂದಿದ್ನಲ್ಲ, ಈ ಸಲ ಇಲ್ಲಿಂದ ಪ್ರತಿ ಲೈನಿಗೂ 2 ಕಡಿಮೆ ಮಾಡ್ಕೊಂಡೋಗಿ ಆಮೇಲೆ 4 ಕುಳಿಸ್ಕೊಂಡು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇದು ಶೇಪ್ ಬರೋದಕ್ಕೆ ಮತ್ತು ಇಲ್ಲಿ 1 ರಿಂಗ್ ಬರೋ ತನಕ ಎಂಡ್ ಮಾಡ್ತೀನಿ. ಓಕೆ, ಎಲ್ಲ ಗಂಟನ್ನೇ ಹಾಕಬೇಕು, ಅಂದರೆ ಪರ್ಲು ಪ್ರತಿ ಸಲನೂ ಪರ್ಲೆ ಹಾಕ್ಕೊಂಡೋದ್ರೆ ಡಿಸೈನು ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇಲ್ಲಿ ಅದನ್ನು ಫಾರ್ ಎಕ್ಸಾಂಪಲಿಗೆ ನಾನು ನಿಮಗೆ ಇಲ್ಲಿ ನಿಟ್ ಹಾಕಿದ್ದೀನಿ ನೋಡಿ. ಇದು 3 ಲೈನು ನಿಟ್ ಹಾಕಿರೋದು ಈ ಥರ ಡಿಸೈನ್ ಬರುತ್ತೆ. ಪರ್ಲ್ ಹಾಕಿರೋದು ಈ ಥರ ಡಿಸೈನ್ ಬರುತ್ತೆ. ಪರ್ಲ್ ಹಾಕಿರೋದೇ ಚೆನ್ನಾಗಿ ಬರುತ್ತೆ, ಗೊತ್ತಾಯ್ತಾ? ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತ 3 ಲೈನು ನಿಟ್ ಹಾಕಿದ್ದೀನಿ. ನಿಟ್ ಹಾಕಿದರೆ ಈ ಥರ ಬರುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಪರ್ಲ್ ಹಾಕಿದರೆ ನೋಡ್ರಿ ಈ ಥರ ಚೆನ್ನಾಗಿ ಬರುತ್ತೆ ಡಿಸೈನು. ಆಮೇಲೆ 1 ಲೈನ್ ಫುಲ್ಲು ಜಾಸ್ತಿ ಮಾಡ್ಕೊಂಡಿಲ್ಲ, ಸೇಮ್ ಮಾಡ್ಕೊಂಡಿದ್ದೀನಿ. ಅಂದರೆ ಪರ್ಲ್ ಡಿಸೈನೇ ಇದು, ಅಂದರೆ ಗಂಟೆ ಹಾಕಿರೋದು, ಆ ಕಡೆನೂ ಗಂಟು ಈ ಕಡೆನೂ ಗಂಟು. ಓಕೆ, ಇದು 1 ಮತ್ತು ಇದು 3 ಲೈನು ವ್ಯತ್ಯಾಸ ಮಾಡಿ ತೋರಿಸಿದ್ದೀನಿ. ಓಕೆ,
ಆಮೇಲೆ ರೆಡ್ ಸ್ಟಾರ್ಟ್ ಮಾಡಿಕೊಂಡು ಇನ್ನು ವೈಟ್ ಹಾಕೋಲ್ಲ, ಇದೆ ಲಾಸ್ಟ್. ರೆಡ್ಡನ್ನು ಸ್ಟಾರ್ಟ್ ಮಾಡಿಕೊಂಡು ಈ ಥರ ಎಂಡ್ ಮಾಡ್ತೀನಿ. ಓಕೆ, ಅದರಲ್ಲೂ ಅಷ್ಟೇ ಬರೀ ಗಂಟು ಡಿಸೈನೇ ಹಾಕಬೇಕು, ಚೈನ್ ಡಿಸೈನ್ ಹಾಕಬಾರ್ದು. ಓಕೆ, ಹಾಂ ನೋಡಿ, ಇದು ವೈಟು ಒಂದು ಲೈನು ಫುಲ್ ಪರ್ಲ್ ಹಾಕ್ಕೊಂಬಂದೆ. ಮತ್ತು ನೋಡಿ ಇಲ್ಲಿ ಜಾಯಿಂಟ್ ಹತ್ರನೇ ಬಂತು. ಇವಾಗ ಇದನ್ನು ವೈಟು ಎಂಡ್ ಮಾಡಿಬಿಟ್ಟು ಇದನ್ನು ರೆಡ್ ತೊಗೋಬೇಕು. ರೆಡ್ಡಲ್ಲಿ ಒಂದು ಸಲ ಡಿಸೈನ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಓಕೆ, ಹಾಂ ನೋಡಿ, ಇವಾಗ ಮತ್ತೆ ಇಲ್ಲಿಗೆ ಬಂದ್ವಿ. ರೆಡ್ ಒಂದು ಲೈನ್ ಹಾಕೊಂಡೋಗಿ ಮತ್ತೆ ವಾಪಸ್ ಬಂದಿದ್ದೀವಿ. ಈಗ ಇದೇನು ಮಾಡಬೇಕು ಅಂದರೆ ಈ ವೈಟ್ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ, ಇಷ್ಟು ಕಟ್ ಮಾಡಿದ್ದೀನಿ. ಕಟ್ ಮಾಡಿ ತೆಗೆದುಬಿಟ್ಟು ಇಲ್ಲಿಗೆ ಸೇರಿಸಿ ಒಂದು ಗಂಟು ಹಾಕಿ ಇದು ಮಾಡಬೇಕು, ಕಾಣಿಸ್ತಂಗೆ. ಗೊತ್ತಾಯ್ತಾ? ಓಕೆ, ಇದಿನ್ನು ಎಂಡ್ ಆಗಿದೆ. ವೈಟು ಇನ್ನು ಬರಲ್ಲ, ಇನ್ನು ರೆಡ್ಡಲ್ಲೇ ಇದು ಮಾಡ್ಕೋಬೇಕು. ಇವಾಗ ಯಾವ ರೀತಿ ಕಡಿಮೆ ಮಾಡೋದು ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಇಲ್ಲೊಂದು ಕಡಿಮೆ ಮಾಡ್ಕೋಬೇಕು, ಇಲ್ಲೊಂದು ಕಡಿಮೆ ಮಾಡ್ಕೋಬೇಕಲ್ವಾ. ನೋಡಿ, 2 ರಿಂಗ್ ತೊಗೊಂಡಿದ್ದೀನಿ, ಅದರೊಳಗಡೆ 1 ರಿಂಗ್ ಮಾಡ್ಕೋಬೇಕು. 2 ರಿಂಗ್ ಒಳಗಡೆ 1 ತಗೋಬೇಕು. ಆವಾಗ ಈಗ ಈ ಲೈನಲ್ಲಿ 1 ಕಡಿಮೆ ಮಾಡಿದ್ದೀನಿ ಅನ್ನೋಂಗಾಯಿತು. ನೋಡಿ, 2 ರಿಂಗಲ್ಲಿ 1 ತಗೊಂಡಿದ್ದೀನಿ, 1 ಕಡಿಮೆ ಮಾಡ್ದಂಗೆ ಆಯಿತು. ನೆಕ್ಸ್ಟು ಇನ್ನೆಲ್ಲ ಹಾಗೆ ಹಾಕ್ಕೊಂಡು ಹೋಗೋದು, ಲಾಸ್ಟ್ ಎಂಡ್ವರೆಗೂ ಹಾಗೆ ಹಾಕ್ಕೊಂಡು ಹೋಗೋದು. ಅಲ್ಲೂ ಕೂಡ 2 ರಿಂಗಲ್ಲಿ ಲಾಸ್ಟಲ್ಲಿ 2 ರಿಂಗಲ್ಲಿ 1 ರಿಂಗ್ ಕಡಿಮೆ ಮಾಡಬೇಕು. ಆಮೇಲೆ ಅದ್ರ ನೆಕ್ಸ್ಟ್ ಲೈನ್ನ ಫುಲ್ ಹಾಗೆ ಹಾಕ್ಕೊಂಬರ್ಬೇಕು. ನೋಡಿ, ಇಲ್ಲಿ ಕಡಿಮೆ ಆಯಿತು. ಇವಾಗ ನೋಡಿ, ಇಲ್ಲಿಂದ ಇಷ್ಟು ಕಡಿಮೆ ಆಯಿತು. ಓಕೆ, ಹಾಂ ನೋಡಿ, ಇದು ಎಂಡಿಗೆ ಬಂತು. ಈಗ 2 ರಿಂಗ್ ಇದೆ ನೋಡಿ. ಈ ಕಡೆ ಲಾಸ್ಟಲ್ಲಿ 2 ರಿಂಗಿಗೆ 1 ಮಾಡ್ಕೊಂಡಿದ್ದೆ. ಈಗ ನೋಡಿ, ಇದು ಲಾಸ್ಟಿಗೆ 2 ರಿಂಗ್ ಇದೆ. ಆ 2 ರಿಂಗನ್ನು ಒಂದೇ ಸಲ ತಗೋಬೇಕು. ನೋಡಿ, ಇದು 2 ರಿಂಗನ್ನು ನೋಡಿ, ಇದು 2 ಇರುತ್ತೆ. 2 ರಿಂಗನ್ನು ಒಂದರೊಳಗೆ ತೊಗೊಂಡ್ಬಿಟ್ಟು 1 ರಿಂಗ್ ಮಾಡ್ಕೋಬೇಕು. ಆವಾಗ 1 ಕಡಿಮೆ ಆಯಿತು. ನೋಡಿ, ಈ ಕಡೆ 1 ಕಡಿಮೆ ಆಯಿತು, ಈ ಕಡೆ 1 ಕಡಿಮೆ ಆಯಿತು. ಆಮೇಲೆ ನೆಕ್ಸ್ಟು ಫುಲ್ ಒಂದು ಲೈನು ಗಂಟು ಹಾಕಬೇಕು. ಅದ್ರ ನೆಕ್ಸ್ಟ್ ಲೈನು ಮತ್ತೆ ಈ ಕಡೆ 1 ಆ ಕಡೆ 1 ಕಡಿಮೆ ಮಾಡ್ಕೋಬೇಕು. ಓಕೆ, ಹಾಂ ನೋಡಿ, ಇಷ್ಟು ಕಡಿಮೆ ಮಾಡ್ಕೊಂಬಂದಿದ್ದೀನಿ. 1 ಲೈನಲ್ಲಿ ಈ ಕಡೆ 1 ಈ ಕಡೆ 1 ಕಡಿಮೆ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಲೈನಲ್ಲಿ ಫುಲ್ ಹಾಗೆ ಹಾಕ್ಕೊಂಬರ್ಬೇಕು. ಮತ್ತು ಅದ್ರ ನೆಕ್ಸ್ಟ್ ಲೈನಲ್ಲಿ ಈ ಕಡೆ 1 ಈ ಕಡೆ 1 ಕಡಿಮೆ ಮಾಡ್ಕೋಬೇಕು. ಈಗ ನೋಡಿ, ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ನೋಡಿ. 2 ರಿಂಗನ್ನು ತೋರಿಸಿದ್ದೆ ನಾನು. ಇದಾಗಲೇ ಎಂಡಿಗೆ ಬರ್ತಾ ಇದೆಯಲ್ಲ, 2 ರಿಂಗು ನೋಡಿ, 2 ಇದೆ. 2 ರಿಂಗನ್ನು ಸೇರಿಸ್ಕೊಂಡು ಹಿಂಗೆ 1 ರಿಂಗ್ ಮಾಡ್ಕೋಬೇಕು. 2 ರಿಂಗಲ್ಲಿ 1 ರಿಂಗ್ ಮಾಡ್ಕೋಬೇಕು. ಇವಾಗ ಕಡಿಮೆ ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನ ನೋಡಿ, ಇವೆರಡು ಇದೆಯಲ್ಲ, 2 ಸೇರಿಸ್ಕೋಬೇಕು. ಇದಕ್ಕೆ 2 ಸೇರಿಸ್ಕೊಂಡು ಹಿಂಗೆ 1 ರಿಂಗ್ ಮಾಡ್ಕೋಬೇಕು. 2ರಿಂದ 1 ರಿಂಗ್ ಮಾಡ್ಕೋಬೇಕು. ಓಕೆ, ನೋಡಿ, ಇವಾಗ ಎಷ್ಟಿದೆ? 4, 4, 8, 9, 10, 11 ಇದೆ. ಈಗ 4 ಬರೋ ತನಕ ನಾವು ಕಡಿಮೆ ಮಾಡ್ಕೋಬೇಕು. ಓಕೆ, ಈಗ ಹಾಗೆ ಹಾಕಬೇಕು. ಅದ್ರ ನೆಕ್ಸ್ಟ್ ಲೈನಲ್ಲಿ ಇದೆರಡು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಹಾಗೆ ಹಾಕೋಬೇಕು. ಆಮೇಲೆ ಇದೆರಡು ಕಡಿಮೆ ಮಾಡ್ಕೊಂಡು ಈ ಕಡೆ 1 ಕಡಿಮೆ ಮಾಡ್ಕೋಬೇಕು.
ಏಕೆಂದರೆ ಇದು 4 ಉಳಿಬೇಕು. ಓಕೆ, ನೋಡಿ ಇದು 4 ರಿಂಗಿಗೆ ಇದಾಗಿದೆ. ಇವಾಗ ನೋಡಿ ಇದು 4 ರಿಂಗು, ಇದಿಷ್ಟನ್ನು 4 ರಿಂಗು ಇಷ್ಟುದ್ದ ಬರೋ ಹಂಗೆ ಎಣ್ಕೋಬೇಕು. ಇವಾಗ ಇದು ಎಂಡ್ ನೋಡಿ, ಇಷ್ಟುದ್ದ ಬರೋ ಹಂಗೆ ಒಂದು 7-8 ಇಂಚ್ ಬರೋ ಹಂಗೆ ಎಣ್ಕೋಬೇಕು. ಓಕೆ, ಹಾಂ ನೋಡಿ ಇವಾಗ ಇದು ಇಷ್ಟುದ್ದ ಆಗಿದೆ ನೋಡಿ, ಇಷ್ಟುದ್ದ ಆಗಿದೆ. ಇವಾಗ ನಾವು ಈ ಥರ ಪದಕ ಥರ ಮಾಡಬೇಕು. ಇವಾಗ ಈ ಕಡೆ ಒಂದು ಈ ಕಡೆ ಒಂದು 3 ಲೈನಲ್ಲಿ ಹೆಚ್ಚಿಸ್ಕೊತಾ ಹೋಗಬೇಕು. ನೋಡಿ ಇಲ್ಲೊಂದು ಇಲ್ಲೊಂದು, ಇನ್ನೊಂದು ಲೈನು ಹಾಗೆ ಹಾಕೋಬೇಕು, ಮತ್ತು ಇನ್ನೊಂದು ಲೈನಲ್ಲಿ ಹೆಚ್ಚಿಸ್ಕೊತಾ ಹೋಗಬೇಕು. ಇದಿಷ್ಟಾಗಲ ಆಗೋ ತನಕ ಹೆಚ್ಚಿಸ್ಕೊತಾ ಹೋಗಿ ಮತ್ತೆ ಕಡಿಮೆ ಮಾಡ್ಕೊಂಬರ್ಬೇಕು. ಕಡಿಮೆ ಮಾಡ್ಕೊಂಬಂದು ಮತ್ತೆ ಒಂದು ರಿಂಗಿಗೆ ನಿಲ್ಲಿಸಿ ಇದನ್ನು ಎಂಡ್ ಮಾಡಬೇಕು. ಆವಾಗ ಈ ಥರ ಪದಕ ಬರುತ್ತೆ ಇದರಲ್ಲಿ. ಓಕೆ, ಇನ್ನು ಅಷ್ಟು ಮಾಡಬೇಕು. ಈಗ ಈ ದಾರಾನ ಈ ಕಡೆಗೆ ಹಾಕ್ಕೊಂಡು ಒಂದು ರಿಂಗನ್ನು ಜಾಸ್ತಿ ಮಾಡ್ಕೋಬೇಕು. ನೋಡಿ ಇದನ್ನು ಇದ್ರೊಳಗೆ ಹಾಕೋಬೇಕು. ಈಗ ಎಷ್ಟಾಯಿತು? 6 ಆಗಿದೆ. 3 3 6, ಇದೊಂದು 7 8. ಇವಾಗ ಈ ದಾರ ಈ ಕಡೆಗೆ ಹಾಕ್ಕೊಂಡು 7, ನೆಕ್ಸ್ಟು 8. ಇವಾಗ ನೋಡಿ 8 ರಿಂಗ್ ಆಯಿತು. ಈಗ ಹಿಂಗೆ ಜಾಸ್ತಿ ಮಾಡ್ಕೊಂಡೋಗಿ ಮತ್ತೆ ಹಿಂಗೆ ಕಡಿಮೆ ಮಾಡ್ಕೊಂಬಿಡ್ಬೇಕು. ಒಂದು ರಿಂಗಿಗೆ ಎಂಡ್ ಮಾಡಿ ನಾವು ಇದನ್ನು ಮುಗಿಸ್ಬೇಕು. ಓಕೆ, ಹಾಂ ನೋಡಿ ಇದು ಇವಾಗ 6 ರಿಂಗ್ ಇದೆ. 6ರಲ್ಲಿ ನಾವೀಗ 4 ಮಾಡ್ಕೊಳ್ತೀನಿ. ನೋಡ್ರಿ, ಎರಡರಲ್ಲಿ 1 ಮಾಡ್ಕೊಂಡಿದ್ದೀನಿ. ಈಗ ಇದೆರಡರಲ್ಲಿ ನೋಡ್ರಿ, ಇದೆರಡರಲ್ಲಿ 1 ಮಾಡ್ಕೋಬೇಕು. ಓಕೆ, ಇವಾಗ 6 ಇದ್ದಿದ್ದು 4 ರಿಂಗ್ ಆಯಿತು. ಈ 4 ರಿಂಗ್ ಇರೋದನ್ನು ಹಾಗೆ ಹಾಕ್ಕೋಬೇಕು. 4 ರಿಂಗನ್ನೇ ಹಾಕೋಬೇಕು ನೆಕ್ಸ್ಟ್ ಲೈನು.
1 2 3 4. ಈಗ 4 ರಿಂಗ್ ಇದೆಯಲ್ಲ, ಈಗ 4 ರಿಂಗನ್ನು 2 ರಿಂಗ್ ಮಾಡ್ತೀನಿ ನೋಡಿ. ಇದು 4 ರಿಂಗ್ ಇದೆಯಲ್ಲ, ಇದೆರಡನ್ನು ಒಂದು ಸಲ ಹಾಕ್ಕೋತೀನಿ ನೋಡಿ. 1 ರಿಂಗ್ ಬಂತು 2 ರಿಂಗಲ್ಲಿ, ಮತ್ತು ಇದೆರಡು ರಿಂಗನ್ನು ಒಂದು ಸಲ ಹಾಕ್ಕೋತೀನಿ, ಆವಾಗ 2 ರಿಂಗ್ ಆಯಿತು ನೋಡಿ. ಇದು 2 ರಿಂಗ್ ಬಂತು. ಈಗ ಆ 2 ರಿಂಗನ್ನು ಹಾಗೆ ಹಾಕ್ಕೋಬೇಕು, 2 ರಿಂಗ್ನೇ ಹಾಕೋಬೇಕು ಈ ಲೈನಿಗೆ. 1 2. ಈಗ ನೆಕ್ಸ್ಟ್ ಲೈನಿಗೆ 2ರಲ್ಲಿ 1 ಮಾಡ್ತೀನಿ ನೋಡಿ. ಇದು 2 ರಿಂಗಲ್ಲಿ 1 ಮಾಡ್ತೀನಿ ನೋಡಿ. ಇವಾಗ 1 ರಿಂಗ್ ಉಳೀತು ನೋಡಿ, ಇದು ಬಂತು. ಓಕೆ, ಇದನ್ನು ನಾವು ಇಷ್ಟಕ್ಕೆ ಕಟ್ ಮಾಡಿಬಿಟ್ಟು ಇದಿದೆಯಲ್ಲ ಇದರೊಳಗಡೆ ಸೇರಿಸ್ಬೇಕು, ಇಲ್ಲಾಂದರೆ ಅದು ಬಿಚ್ಕೊಂಡು ಹೋಗುತ್ತೆ. ಓಕೆ, ಇದರೊಳಗಡೆ ಸೇರಿಸಿ ಅರ್ದು ಬಿಡಬೇಕು ನೋಡಿ ಇದು. ಆಮೇಲೆ ಇದನ್ನು ಇಲ್ಲಿಗೆ ಸೇರಿಸಿ ಇದರೊಳಗಡೆ ಸೇರಿಸಿ ಕೈ ಬಿಡಬೇಕು, ಆವಾಗ ಈ ರೀತಿ ಬರುತ್ತೆ. ಈಗ ನೋಡಿ ಇದರಲ್ಲೂ ಅಷ್ಟೇ, ಲಾಸ್ಟಿಗೆ ಒಂದು ಉಳಿದಿದೆಯಲ್ಲ, ಇದನ್ನು ಈ ಕಡೆಗೆ ಸೇರಿಸಿ ಹೊಲಿದ್ಬಿಟ್ರೆ ಮುಗೀತು ನೋಡಿ. ಓಕೆ, ಇವಾಗ ನೋಡಿ ಡಿಸೈನ್ ಇದು ಈ ಕಡೆದು ಅದು ಆ ಕಡೆದು ಫುಲ್ ಡಿಸೈನ್ ಆಯಿತು. ಓಕೆ, ಹಾಂ ನೋಡಿ, ಈಗ 1 ರಿಂಗಿಂದ ಸ್ಟಾರ್ಟ್ ಆಗಿ ಮತ್ತೆ 4 ರಿಂಗು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಇಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಹೋಗಿದ್ದೀವಿ, ಇಲ್ಲಿ ಫುಲ್ ಹೆಣ್ದು, ಮತ್ತು ಈ ಕಡೆಯಿಂದ ಕಡಿಮೆ ಮಾಡ್ಕೊಳ್ತಾ ಬಂದು ಮತ್ತೆ 1 ರಿಂಗಿಗೆ ಎಂಡ್ ಮಾಡಿರೋದು. ಓಕೆ, ಈ ಡಿಸೈನ್ ಚೆನ್ನಾಗಿದೆಯಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನು ಬೇಸಿಕ್ಕು ಹೇಳ್ಕೊಟ್ಟಿದ್ದೀನಿ, ನಿಟ್ಟು ಪರ್ಲು ಹೇಗೆ ಹಾಕೋದು ಅಂತ. ಅದನ್ನು ಕಲ್ತ್ಕೊಂಡು ಆಮೇಲೆ ಇದನ್ನು ಟ್ರೈ ಮಾಡಿ. ಓಕೆ.